ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಸೀರೆ ಡ್ರೇಪಿಂಗನ್ನು ವಿಡಿಯೋ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ಸೀರೆಯನ್ನು ವರಮಹಾಲಕ್ಷ್ಮಿಗೆ ಇವತ್ತು ಉಡಿಸಿ ತೋರಿಸ್ಲಿಕ್ಕೆ ತೊಗೊಂಡಿದ್ದೀನಿ. ಬೇಬಿ ಪಿಂಕ್ ಸೀರೆ, ಹಸಿರು ಬಾರ್ಡ್ರ್ ಸೀರೆ ತುಂಬ ಸ್ಮೂತ್ ಇದೆ. ನಾನಿಲ್ಲಿ ಸೆರಗನ್ನು ಬಿಟ್ಟು ಉಡುಪದರ್ನಿಂದ ಹಾಫ್ ವರ್ಡನ್ನಾಗಿ ಮಾಡ್ತಾ ಇದ್ದೀನಿ. ಸೆರಗನ್ನು ಬಿಟ್ಬಿಡ್ತೀನಿ. ಈಗ ಉಡುಪದ್ರ ಇದೆಯಲ್ಲ, ಇದರಿಂದ ನಾನಿಲ್ಲಿ ಹಾಫ್ ವರ್ಡನ್ನಾಗಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಮೊದಲೇ ಹಾಫ್ ವರ್ಡಾಗಿ ಮಾಡಿಕೊಂಡು ಇವೆರಡು ಅಂಚಿಯನ್ನು ಹಿಡಿದು ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋತಾ ಹೋದರೆ ನಿಮಗೆ ಸೀರೆ ಫೋಲ್ಡಿಂಗಿಗೆ ತುಂಬಾ ಈಸಿ ಆಗುತ್ತೆ. ಸೀರೆ ನಿಮಗೆ ಕಾಡ್ಸಲ್ಲ. ಆದ್ದರಿಂದ ನೋಡಿ, ಇಲ್ಲಿ ನಾನು ಮೇಲಿನ ಪದರನ್ನು 1 ಇಂಚನ್ನು ಉದ್ದ ಬಿಟ್ಟು ಕೆಳಗಿನ ಪದರ 1 ಇಂಚನ್ನು ಕಡಿಮೆ ಮಾಡಿಕೊಂಡು ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದ್ದಾದಮೇಲೆ ಇಲ್ಲಿ 1 ಮೀಟರ್ನಷ್ಟು ಬಿಟ್ಟು ಮತ್ತೊಂದು ಹತ್ರ ನಾನು ಸೇಫ್ಟಿ ಪಿನ್ನನ್ನು ಹಾಕ್ತಾ ಇದ್ದೀನಿ. ನೀವು ಮೀಟ್ರಿಗೆ ಒಂದು ಹತ್ರ ನೀವು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೋತಾ ಹೋದರೆ ನಿಮಗೆ ಸೀರೆ ಮಡಚುವಾಗ ತುಂಬ ಈಸಿ ಆಗುತ್ತೆ. ಸೀರೆ ಮುಗಿಯೋ ತನಕ ನೀವು 2ರಿಂದ 3 ಹತ್ರ, ನೀವು 3ರಿಂದ 4 ಹತ್ರ ನೀವು ಈ ರೀತಿ ಸೀರೆ ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ಕೊಳ್ಳಿ. ಸೆರಗಿನ ಕಡೆಯಿಂದ 1-1.5 ಮೀಟರ್ನಷ್ಟು ಬಿಟ್ಟು ನೀವು ಸೇಫ್ಟಿ ಪಿನ್ನಿಂದ ಹಾಫ್ ಫೋಲ್ಡನ್ನಾಗಿ ಮಾಡಿಕೊಂಡು ಲಾಕ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಸೆರಗಿನ ಕಡೆಯಿಂದ ಚಿಕ್ಕದಾಗಿ ನಾನು ಫೋಲ್ಡನ್ನು ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇ ಫೋಲ್ಡಿಂಗ್ ಇರುತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಇರಬೇಕು. ಇವು 1 ಇಂಚು ಕಮ್ಮಿ ಇರಬೇಕು. ನೆಕ್ಸ್ಟ್ ಸ್ಟೆಪ್ಪು 1 ಇಂಚು ಕಡಿಮೆ ಬರೋ ಥರ ನಾನಿಲ್ಲಿ ಸೆರಗಿನ ಹತ್ರ ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ನಮಗೆ 6ರಿಂದ 7 ನೀರ್ಗೆಗಳು ಬರ್ತವೆ ಸೆರಗಿನ ಕಡೆಗೆ. ನಾನಿಲ್ಲಿ ಕೈಯಿಂದ ಮತ್ತೊಂದು ಸಾರಿ ಸೆರಗಿನ ಅಂಚನ್ನು ನೀರ್ಗೆಗಳನ್ನು ಜೋಡಿಸ್ಕೊಂಡು ಈಗ ಇಲ್ಲೊಂದು ಹತ್ರ ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊಂಡಾದ್ಮೇಲೆ ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಹತ್ರ ನಾನು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು 1-1.5 ಮೀಟರ್ನಷ್ಟು ಬಿಟ್ಟು ಮತ್ತೆ ನಾನು ಅದೇ ಫೋಲ್ಡಿಂಗನ್ನು ನೀಟಾಗಿ ಮಾಡ್ತಾ ಇದ್ದೀನಿ. ಅವೇ ನೀರ್ಗೆಗಳನ್ನು ನೀಟಾಗಿ ಮತ್ತೊಂದು ಸಾರಿ ಕೈಯಿಂದ ಜೋಡಿಸ್ಕೊಂಡು ನೋಡಿ, ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದ್ಮೇಲೆ ಇಲ್ಲೂ ಒಂದು ಹತ್ರ ನೀವು ಸೇಫ್ಟಿ ಪಿನ್ನಿಂದ ಲಾಕನ್ನು ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡಾಗ ಮಾತ್ರ ನೀವು ದೇವಿಗೆ ಸೀರೆ ಉಡಿಸುವಾಗ ಸೀರೆ ತುಂಬ ನೀಟಾಗಿ ಕೂಡುತ್ತೆ ಮತ್ತು ಭಾಳ ಬೇಗನೆ ನೀವು ಸೀರೆಯನ್ನು ಉಡಿಸ್ಬೋದು. ಒಂದು ಸರಿ ಕೈಯಿಂದ ನೀಟಾಗಿ ನೆರಿಗೆಗಳನ್ನು ಜೋಡಿಸ್ಕೊಳ್ಳಿ. ಜೋಡಿಸ್ಕೊಂಡಾದ ನಂತರ ಸೇಫ್ಟಿ ಪಿನ್ನಿಂದ ಇಲ್ಲೊಂದು ಹತ್ರ ನೀವು ಲಾಕನ್ನು ಮಾಡ್ಕೊಳ್ಳಿ. ನೋಡಿ, 1-1.5 ಮೀಟರ್ನಷ್ಟು ಉದ್ದ ಬಿಟ್ಟು ನೀವು ಲಾಕ್ ಮಾಡಿಕೊಂಡ್ರೆ ಸಾಕು. ಈಗ ಸೀರೆ ಫೋಲ್ಡಿಂಗು ಮುಗಿದಿದ್ದಾಯಿತು. ಈಗ ನೋಡಿ, ನಾನು ನೆರಿಗೆಗಳನ್ನು ಮಾಡ್ತಾ ಇದ್ದೀನಿ. 3ರಿಂದ 4 ಬಟ್ಟೆನಷ್ಟು ಅಗಲಕ್ಕೆ ನೀವು ಇಲ್ಲೇ ನೆರಿಗೆಗಳನ್ನು ಮಾಡ್ಕೊಳ್ಳಿ. ನಾವು ಜೋಡಿಸ್ಕೊಂಡು ಪಿನ್ನಿಂದ ನಾವು ಲಾಕ್ ಮಾಡಿದ್ರಿಂದ ಈ ರೀತಿ ನೀಟಾಗಿ ನೀರಿಗೆಗಳು ಕೂಡುತ್ತೆ. ನೀವು 4ರಿಂದ 5 ನೀರಿಗೆಗಳನ್ನು ಮಾಡ್ಕೊಂಡಾದಮೇಲೆ ಬಟ್ಟೆ ಕ್ಲಿಪ್ಪಿಂದ ನೀವು ಇಲ್ಲಿ ಸೆಕ್ಯೂರ್ ಮಾಡ್ಕೊಳ್ಳಿ. ನೋಡಿ, ಕೈಯಿಂದ ಮತ್ತೊಂದು ಸಾರಿ ಜೋಡಿಸ್ಕೊಂಡು ಈ ರೀತಿ ಬಟ್ಟೆ ಕ್ಲಿಪ್ಪಿಂದ ಲಾಕ್ ಮಾಡಿಕೊಂಡು ನೀವು ಹೊಸದಾಗಿ ಏನಾದರೂ ನೀವು ಸೀರೆಯನ್ನು ಡ್ರೈಪಿಂಗ್ ಮಾಡ್ತಾ ಇದ್ದರೆ ಈ ರೀತಿ ಫಾಲೋ ಮಾಡಿ. ಅಂದರೆ ನಿಮಗೆ ನೀಟಾಗಿ ಸೀರೆ ಕೂಡುತ್ತೆ, ಉಡಿಸುವಾಗ ನಿಮಗೆ ಕಾಡಿಸಲ್ಲ. ನೋಡಿ, ನಾನು 2ನೇ ಸ್ಟೆಪ್ಪಿನ ನೀರಿಗೆಗಳನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಮತ್ತೊಂದು 5-6 ನೀರಿಗೆಗಳನ್ನು ಮಾಡ್ಕೊಂಡ ನಂತರ ಮತ್ತೊಂದು ಸಾರಿ ನೀಟಾಗಿ ಜೋಡಿಸ್ಕೊಂಡು ಅದೇ ಕ್ಲಿಪ್ಪಿಗಾದರೂ ನೀವು ಲಾಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮತ್ತೊಂದು ಬಟ್ಟೆ ಕ್ಲಿಪ್ಪನ್ನು ತೊಗೊಂಡಾದರೂ ಲಾಕ್ ಮಾಡ್ಕೊಳ್ಳಿ. ನೋಡಿ, ಸ್ಟೆಪ್ಪು ಎಷ್ಟು ಚೆನ್ನಾಗಿ ಕೂಡ್ತಿದೆ ಅಂತ. ನೋಡಿ, ಈಗ ಅದೇ ಕ್ಲಿಪ್ಪಿಗೆ ಮತ್ತೊಂದು ಹತ್ರ ನಾನು ಲಾಕ್ ಮಾಡ್ಕೊಂಡ ನಂತರ ನಾನು ಇನ್ನೊಂದು ಸ್ಟೆಪ್ಪು ನೀರಿಗೆಗಳನ್ನು ಮಾಡ್ತಾ ಇದ್ದೀನಿ. ನೀರಿಗೆಗಳು ಎಷ್ಟು ಚೆನ್ನಾಗಿ ಆಗ್ತಾವೋ ಅಷ್ಟು ನೀಟಾಗಿ ಬಿಂದಿಗೆಗೆ ಸೀರೆನ ಉಡಿಸ್ಬೋದು. ಆದ್ದರಿಂದ ನಾನು ಇಲ್ಲಿ ಇನ್ನೂ ಒಂದು 5-6 ನೀರಿಗೆಗಳನ್ನು ಮಾಡ್ಕೋತಾ ಇದ್ದೀನಿ. ನೋಡಿ, ಸೆರಗಿಂದ 1.5 ಮೀಟರ್ನಷ್ಟು ಬಟ್ಟೆಯನ್ನು ಬಿಟ್ಟು ನಾನು ಫೋಲ್ಡಿಂಗನ್ನು ಮಾಡ್ತಾ ಇದ್ದೀನಿ. ನೋಡಿ, ಈಗ ಮತ್ತೊಂದು 5-6 ನೀರಿಗೆಗಳಾದಮೇಲೆ ನಾನು ಇನ್ನೊಂದು ಕ್ಲಿಪ್ಪನ್ನು ತಗೊಂಡು ನೋಡಿ, ನೀರಿಗೆ ಎಷ್ಟು ಜಾಸ್ತಿ ಆಗ್ತಾವೋ ಅಷ್ಟು ಬಿಂದಿಗೆಗೆ ಸೀರೆ ಚೆನ್ನಾಗಿ ಕೂಡೋದ್ರಿಂದ ನೀರಿಗೆನೇ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೆರಗಿನ ಕಡೆ 1.5 ಮೀಟರ್ನಷ್ಟು ಬಿಟ್ಬಿಡಿ ನೀವು ಉಡಿಸೋದಕ್ಕೆ. ನೋಡಿ, ಇಷ್ಟಾದರೆ ಸಾಕು. ಈಗ ಸೇರಿ ಫೋಲ್ಡಿಂಗು ಕಂಪ್ಲೀಟಾಗಿ ಮುಗ್ದ ಮೇಲೆ ಈ ರೀತಿ ನೀಟಾಗಿ ಮಡಚ್ಕೊಂಡು ಎತ್ತಿಟ್ಬಿಡಿ. ನೀವು ಹಿಂದಿನ ದಿನವೇ ಈ ರೀತಿ ನೀವು ಫೋಲ್ಡಿಂಗನ್ನು ಮಾಡಿಕೊಂಡ್ರೆ ಉಡಿಸೋ ದಿನ ತುಂಬ ಈಸಿಯಾಗಿ ನೀವು ಸೀರೆಯನ್ನು ಉಡಿಸ್ಬೋದು. ಈಗ ನಾನು ಒಂದು ಟೇಬಲ್ ಮೇಲೆ ಬಟ್ಟೆಯನ್ನು ಹಾಕಿ ಒಂದು ಕಟ್ಟಿಗೆ ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ಅಕ್ಕಿ ಪ್ಲೇಟನ್ನು ಹಾಕಿ ಅದರ ಮೇಲೆ ಮತ್ತೊಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. ಬಿಂದಿಗೆ ಕಂಠಕ್ಕೆ ನಾನಿಲ್ಲಿ ಗಮ್ಮನ್ನು ಅಂಟಿಸಿದ್ದೀನಿ. ಅದರ ಮೇಲೆ ನಾನು ಮತ್ತೊಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. 2 ಬಿಂದಿಗೆಗೂ ನಾನು ಅಕ್ಕಿಯನ್ನು ತುಂಬಿದ್ದೀನಿ. ನೋಡಿ, ಗಮ್ ಹಚ್ಚಿ ನೀವು ಕಂಠಕ್ಕೆ ಮೇಲಿನ ಬಿಂದಿಗೆ ಕೂಡಿಸೋದ್ರಿಂದ ಅದು ಚೆನ್ನಾಗಿ ಕೂಡುತ್ತೆ. ನಾನು 2 ಹತ್ರ ಇಲ್ಲಿ ಕಟ್ಟಿಗೆಯನ್ನು ಕಟ್ಟಿದ್ದೀನಿ. ಈಗ ಮೇಲಿನ ಬಿಂದಿಗೆ ಕಂಠಕ್ಕೆ ಒಂದು
ಟ್ಯಾಗಿನ ಸಹಾಯದಿಂದ ಲೂಸಾಗಿ ಒಂದು ನಾಟನ್ನು ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ಲೂಸಾಗಿ ಹಾಕ್ಕೊಳ್ಳಿ. ಈಗ ನೀವು ಸೀರೆ ಸರ್ಗನ್ನು ಎಡಗಡೆ ಭಾಗಕ್ಕೆ ಇಟ್ಟು ಈಗ ಮೇಲಿನ ಪೋರ್ಷನ್ನಲ್ಲಿರುವ ಬಟ್ಟೆ ಕ್ಲಿಪ್ಪನ್ನು ನೀವು ರಿಮೂವ್ ಮಾಡ್ಕೊಳ್ಳಿ. ನೋಡಿ, ನಾನು 2 ಕ್ಲಿಪ್ಪನ್ನು ಸಹ ರಿಮೂವ್ ಮಾಡ್ತಿದ್ದೀನಿ. ಇವಾಗ ಈ ರೀತಿ ರಿಮೂವ್ ಮಾಡಿದ ಮೇಲೆ ಮೇಲಿನ ಬಿಂದಿಗೆಗೆ ಏನೋ ಒಂದು ಟ್ಯಾಗನ್ನು ಹಾಕಿದ್ದೀನಲ್ಲ, ಅದಕ್ಕೆ 4 ಬಟ್ಟನಷ್ಟು ಫೋಲ್ಡಿಂಗ್ ಮಾಡಿ ನೀವು ನೀರಿಗೆಗಳನ್ನು ನೀಟಾಗಿ ಹರ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ನೀವು ಗಂಟನ್ನು ಟೈಟ್ ಮಾಡ್ಕೊಂಬಿಡಿ. ನೋಡಿ, ಈಗ ನಾನು ಟೈಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನಾನು 1 ಇಂಚಿಗೆ 1ರಂತೆ ಕಂಠದ ಮೇಲಿನ ಬಿಂದಿಗೆ ಮೇಲಿನ ನೀರಿಗೆಗಳನ್ನು ಹರ್ಕೋತಾ ಇದ್ದೀನಿ. ಈಗ ಕೆಳಗಿನ ಕ್ಲಿಪ್ಪನ್ನು ಸಹ ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ್ದಾದಮೇಲೆ ಈ ರೀತಿ ನೀಟಾಗಿ ನೀವು ನೀರಿಗೆಗಳನ್ನು ಜೋಡಿಸ್ಕೊಳ್ಳಿ. ಎಷ್ಟು ನೀಟಾಗಿ ನೀರಿಗೆಗಳನ್ನು ಜೋಡಿಸ್ತೀರೋ ಅಷ್ಟು ನೀಟಾಗಿ ಸೀರೆ ಕೂಡುತ್ತೆ. ಆದ್ದರಿಂದ ಕಂಠದ ಹತ್ರ ಏನೋ ಫೋಲ್ಡಿಂಗ್ ಇರ್ತಾವಲ್ಲ, ನೀರಿಗೆ ಫೋಲ್ಡಿಂಗು, ಅವನ್ನ ಈ ರೀತಿ ಫಸ್ಟಿಗೆ ನೀವು ಜೋಡಿಸ್ಕೊಂಡ್ಬಿಡಿ. ನಂತರ ನೀವು 2ನೇ ಸ್ಟೆಪ್ಪನ್ನು ನೀರಿಗೆಗಳನ್ನು ಜೋಡಿಸ್ಕೊಳ್ಳಿ. ಈಗ ಸೆರಗನ್ನು ಬಲ್ಬದಿಯಿಂದ ತಗೊಂಡು ಎಡಗಡೆ ಪೋರ್ಷನ್ನಿಗೆ ಈ ರೀತಿ ಹಾಕ್ಕೊಳ್ಳಿ. ಈಗ ಪಿನ್ನನ್ನು ಸಹ ರಿಮೂವ್ ಮಾಡಿ ನಡಕ್ಕೆ ಸೊಂಟಕ್ಕೆ ಒಂದು ಡಾಬನ್ನು ಕಟ್ಟಿ ನಂತರ ನೀವು ನೀರಿಗೆಗಳನ್ನು ನೀಟಾಗಿ ಮಾಡ್ಬೋದು. ಈಗ ನಾನು ಕಳಶಕ್ಕೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಮುಖ ಪದ್ಮ ಸಹ ಹಾಕಿದ್ದೀನಿ. ಇವಾಗ ಹಿಂದೆ ಒಂದು ಚಕ್ರನೂ ಸಹ ಹಾಕ್ತಾ ಇದ್ದೀನಿ. ಈಗ ಒಂದು ಮಾಲೆಯನ್ನು ಹಾಕಿ ಸರ್ಗಳಿಂದ ಅಲಂಕಾರ ಮಾಡ್ಕೊಂಡ್ಬಿಟ್ರೆ ಇಷ್ಟು ಈಸಿಯಾಗಿ ನೀವು ವರಮಹಾಲಕ್ಷ್ಮಿಗೆ ಸೀರೆಯನ್ನು ಫೋಲ್ಡಿಂಗನ್ನು ಮತ್ತು ಡ್ರೈಪಿಂಗನ್ನು ಮಾಡ್ಬೋದು ಅಂತಂದು ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಪ್ರತಿದಿನ ಹಾಕೋ ವಿಡಿಯೋ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇನ್ನೊಂದು ಸ್ವಲ್ಪ ಸರಗಳನ್ನು ಹಾಕ್ಬೋದು, ಕೈಯನ್ನು ಜೋಡಿಸ್ಕೋಬಹುದು, ಮತ್ತು ಜಡೆ ಬಿಲ್ಲನ್ನು ಸಹ ಹಾಕ್ಕೋಬಹುದು. ನಾನಿಲ್ಲಿ 2 ಸರಗಳಿಂದ ಅಲಂಕಾರನ ಮಾಡಿದ್ದೀನಿ. ಹಾಗೆ ಮಾಲೆಯನ್ನು ಸಹ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.